ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮನೇಲಿ ಲಕ್ಷ್ಮಿನ ಕೂರಿಸೋದಿಲ್ಲ, ನನ್ನ ಓರ್ಗಿತಿ ಮನೇಲಿ ಕೂರಿಸ್ತೀವಿ. ಹಾಗಾಗಿ ನಾನು ನಮ್ಮನೇಲಿ ಫಸ್ಟ್ ಪೂಜೆನ ಮಾಡಿಬಿಟ್ಟು ಅದಾದಮೇಲೆ ಅಲ್ಲಿ ಹೋಗಿ ನಾನೇ ರೆಡಿ ಮಾಡ್ತೀನಿ. ಯಾಕಂತಂದರೆ ಅವಳು ಪಾಪು ಇರೋದ್ರಿಂದ ಸೊ ಅಲ್ಲಿ ಯಾರೂ ಇಲ್ಲ, ನಮ್ಮ ಅತ್ತೆ ಒಬ್ಬರೇ ಇರೋದು. ಹಾಗಾಗಿ ಅಲ್ಲಿ ಹೋಗಿ ಪೂಜೆನ ನಾನೇ ರೆಡಿ ಮಾಡ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಮನೇಲಿ ಫಸ್ಟು ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಸೀರೆ ಎಲ್ಲ ಉಡಿಸಿ ಬೆಳಿಗ್ಗೆನೇ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇವರು ನನ್ನ ಹೊರ್ಗಿತಿ, ನಾವು ಬಂದು 6 ಜನ ಇರೋದು. ಅದರಲ್ಲಿ ಎಲ್ಲರೂ ಕೂಡ ಒಂದೇ ಸಲ ಎಲ್ಲರೂ ಕೂಡ ಪರಿಚಯ ಮಾಡಿಸ್ತೀನಿ. ಇವತ್ತು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಇರೋದಿಲ್ಲ, ಸೊ ಪೂರ್ತಿಯಾಗಿ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಎಲ್ಲರೂ ಕೂಡ ಪೂಜೆನ ಮಾಡ್ಕೊಂಡ್ವಿ. ಪೂಜೆ ಮಾಡೋದೇನು ವಿಡಿಯೋ ಮಾಡೋದೇನು ಬೇಡ ಅಂತ ಹೇಳಿದೆ, ಹಾಗಾಗಿ ಪೂರ್ತಿ ವಿಡಿಯೋನ ಅವರು ಮಾಡ್ಕೊಂಡಿಲ್ಲ. ಸೊ ಎಲ್ಲರೂ ಕೂಡ ಇಲ್ಲೇ ಬಂದು ಪೂಜೆನ ಮಾಡ್ಕೊಂಡ್ವಿ. ಯಾಕಂತಂದರೆ ನಾವು ನಮ್ಮ ಮನೆಗಳಲ್ಲಿ ಪೂಜೆನ ಮಾಡೋದಿಲ್ಲ, ಹಾಗಾಗಿ ಎಲ್ಲರೂ ಕೂಡ ಸೊ ನಾರ್ಮಲಾಗಿ ಪೂಜೆ ಮಾಡ್ತೀವಿ, ಬಟ್ ಲಕ್ಷ್ಮಿನ ಕೂರಿಸೋದಿಲ್ಲ. ಈ ಒಂದೇ ಮನೆಯಲ್ಲಿ ಮಾತ್ರ ಲಕ್ಷ್ಮಿನ ಕೂರಿಸಿ ಎಲ್ಲರೂ ಕೂಡ ಇಲ್ಲೇ ಬಂದು ಪೂಜೆನ ಮಾಡ್ತೀವಿ. ಅವಳೊಬ್ಬಳು ಮಿಸ್ ಆಗಿದ್ದಾಳೆ, ಯಾಕಂತಂದರೆ ಅವಳು ಬಾಣಂತಿ ಆಗಿರೋದ್ರಿಂದ ಇವತ್ತು ಅವಳು ಇಲ್ಲೇ ಇಲ್ಲಿ. ಹಾಗೆಯೇ ನಾವು ಕೂಡ 3 ಜನನು ಕುಂಕುಮನ ತಗೊಂಡ್ವಿ. ಎಳ್ದೇನೋ ಒಬ್ಬಳಿಲ್ಲ, ಇನ್ನೊಬ್ಬರು ಬಂದು ಅಲ್ಲಿ ಮೇಲ್ಗಡೆ ಮನೆ ಇರೋದು, ಸೊ ಅವರು ಕೂಡ ಮಾಡ್ತಾರೆ. ಹಾಗಾಗಿ ಅವರು ಇಲ್ಲಿಗೆ ಬಂದಿರಲಿಲ್ಲ. ಇನ್ನೊಂದು ಸಲ ತೋರಿಸ್ತೀನಿ, ಇನ್ನೊಂದು ಸಲ ಯಾವಾಗಲಾದರೂ ವ್ಲಾಗ್ ಮಾಡಿದಾಗ ಅವರನ್ನು ಕೂಡ ತೋರಿಸ್ಕೊಡ್ತೀನಿ. ಯಾಕಂತಂದರೆ ಇನ್ನೊಬ್ಳು ಊರಿಗೆ ಹೊಂಟೋಗಿದ್ಲು, ಹಾಗಾಗಿ ಅವಳಿಲ್ಲ. ಇವಾಗ ತಿಂಡಿ ಮಾಡೋ ಟೈಮ್ಗೆ ಬರ್ತಾಳೆ ನೋಡಿ. ಸೊ ಎಲ್ಲರೂ ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ತಿಂಡಿನ ಇಲ್ಲೇ ತಂದು ಎಲ್ಲ ಒಟ್ಟಿಗೆ ಮಾಡ್ಕೊಳ್ತೀವಿ. ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಸೊ ಒಂದೇ ಕಡೆ ಕೂತ್ಕೊಂಡು ಎಲ್ಲರೂ ಕೂಡ ತಿಂಡಿನ ತಿಂತೀವಿ. ಹಾಗಾಗಿ ಇಲ್ಲೂ ಕೂಡ ಮಾಡಿದರು, ಬಟ್ ನಮ್ಮ ಮನೆಯಲ್ಲೂ ಕೂಡ ಮಾಡಿದೆ, ಅದನ್ನು ಕೂಡ ತಂದು ಎಲ್ಲರೂ ಕೂಡ ಒಟ್ಟಿಗೆ. ಸೊ ಇದು ನಮ್ಮ ಅತ್ತೆ ಎಲ್ರಿಗೂ ಕೂಡ, ನಮ್ಮ ಮನೆಯವ್ರು ಎಲ್ಲರೂ ಕೂಡ ಈ ಕಡೆ ಕೂತಿದ್ರಲ್ವ, ಅವ್ರಿಗೆ ಹಾಕ್ಕೊಡ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆ ಎಲ್ರಿಗೂ ಕೂಡ ಫಸ್ಟು ತಿನ್ಕೊಂಡು ಬಿಡಲಿ ಅವರು ಅಂತಂದ್ಬಿಟ್ಟು ಅವರೆಲ್ರಿಗೂ ಕೂಡ ಹಾಕ್ತಾಯಿದ್ದಾರೆ.
ಸೊ ಫಸ್ಟ್ ಮನೆಯವ್ರಿಗೆಲ್ರಿಗೂ ಕೂಡ ಹಸ್ಬೆಂಡ್ಗೆಲ್ಲ ಹಾಕ್ಕೊಟ್ಟು ಅವರೆಲ್ಲ ತಿನ್ಕೊಂಡು ಹೋದರು. ಮಕ್ಕಳು ಕೂಡ ಜೊತೆಲೆಲ್ಲ ಕೂರಿಸ್ಕೊಂಡ್ರೆ ಅವರು ಊಟ ಮಾಡೋದಕ್ಕೆ ಬಿಡಲ್ಲ ಅಂದ್ಬಿಟ್ಟು ಏನು ಮಾಡ್ತು, ಮಕ್ಕಳು ಮತ್ತು ಅವ್ರದ್ದೆಲ್ರದ್ದು ಕೂಡ ತಿಂಡಿ ಆಯಿತು. ಸೊ ಲಾಸ್ಟಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡ್ವಿ. ಹಾಗೆಯೇ ನಮ್ಮ ಅತ್ತೆನೂ ಕೂಡ ನಮ್ಮ ಜೊತೆಲೇ ಕೂತ್ಕೊಂಡು ತಿಂತಿದ್ದಾರೆ ನೋಡಿ. ಅವರು ನಮ್ಮ ಅತ್ತೆ, ಇವರೆಲ್ಲರೂ ಕೂಡ ನನ್ನ ಹೊರ್ಗಿತ್ತಿರು. ಸೊ ಇನ್ನೊಬ್ಬಳು ಬಾಣಂತಿ, ಇನ್ನೊಬ್ಬರು ದೊಡ್ಡವರು, ಅವರು ಇನ್ನು ಮೇಲ್ಗಡೆ ಮನೆ ಕಟ್ಟಿರೋವಂಥದ್ದು ಅಲ್ಲಿ ಇದ್ದಾರೆ. ಸೊ ಅವರು ಇನ್ನೂ ಬಂದಿಲ್ಲ. ಅವರು ಇನ್ನೊಂದು ಸಲ ಯಾವಾಗಲಾದರೂ ತೋರಿಸ್ತೀನಿ ಅವ್ರನ್ನ. ಸೊ ಎಲ್ಲರೂ ಕೂಡ ತಿಂಡಿ ತಿಂದ್ಕೊಂಡು ಇಷ್ಟೇ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮದು. ಇವತ್ತು ಯಾವುದೇ ರೀತಿ ಸ್ಟಿಚಿಂಗು ಕಟ್ಟಿಂಗು ಯಾವುದನ್ನು ಕೂಡ ಮಾಡ್ತಾಯಿಲ್ಲ. ಇವತ್ತು ಒಂದಿನ ನಮ್ಮ ಮನೆ ಲಕ್ಷ್ಮೀರಿಗೂ ಕೂಡ ರೆಸ್ಟ್ ಇವತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾವಾಗಲೂ ಕೂಡ ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬ್ಲೌಸ್ ಹೊಲಿದ್ದಿದ್ದೀನಿ ಅಂತ ಅನ್ನೋದೇ ಗೊತ್ತಿಲ್ಲ. ಸೊ ಒಂದು 25-30 ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಅಷ್ಟು ಬ್ಲೌಸ್ಗಳೆಲ್ಲನೂ ಸ್ಟಿಚ್ ಮಾಡಿದ್ದೀನಿ. ಇವತ್ತು ಪೂಜೆ ಮಾಡಿಬಿಟ್ಟು ಅದನ್ನು ಕೂಡ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಆಯಿಲ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಸೊ ಇವತ್ತು ಒಂದಿನ ಚೆನ್ನಾಗಿ ಆಯಿಲೆಲ್ಲ ಕುಡೀಲಿ ಅಂತ ಅಂದ್ಬಿಟ್ಟು ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡೋದು ಇದ್ದೇ ಇದೆ. ಮದುವೆ ಬ್ಲೌಸಸ್ ಇದೆ, ನಾಳೆಯಿಂದ ಸ್ಟಾರ್ಟ್ ಮಾಡಲೇಬೇಕು ನಾನು. ಹಾಗೆಯೇ ಒಂದು ತೊಟ್ಲು ಶಾಸ್ತ್ರ ಕೂಡ ಇದೆ, ಅದನ್ನು ಕೂಡ ರೆಡಿ ಮಾಡಬೇಕು. ಹಾಗಾಗಿ ಇವತ್ತು ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡ್ತೀನಿ. ಹಾಗೆಯೇ ನನ್ನ ಮಷಿನ್ಗಳು ಕೂಡ ಪಾಪ ರೆಸ್ಟ್ ಮಾಡಿಕೊಂಡು ನಾಳೆಯಿಂದ ಇಬ್ಬರು ಕೂಡ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಇವತ್ತೇನಿದ್ರು ಅವ್ರ ಜೊತೇಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಯಾಕಂತಂದರೆ ಏನಾಗೋಗಿದೆ ಅಂತಂದರೆ ಇಷ್ಟೊಂದು ಕೆಲಸ ಬ್ಯುಸಿಲಿ. ಸೊ ಮೊದಲೆಲ್ಲ ಏನಿತ್ತು ಅಂತಂದರೆ ನಾನು ಹೊರ್ಗಿತ್ತೀರಿ ಎಲ್ಲರೂ ಕೂಡ ಮಾತಾಡ್ತಾ ಕೂತ್ಕೊಳ್ತಿದ್ವಿ. ಇವಾಗ ಅವ್ರ ಜೊತೆ ಹೋಗಿ ಮಾತಾಡೋದಕ್ಕೂ ಕೂಡ ಟೈಮ್ ಇಲ್ಲ, ಆ ರೀತಿ ಆಗಿಬಿಟ್ಟಿತ್ತು. ಸೊ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದು, ಹಾಗಾಗಿ ಇವತ್ತು ಯಾವುದೇ ರೀತಿ ಬಟ್ಟೆಗಳನ್ನೆಲ್ಲನೂ ಸ್ಟಿಚ್ ಮಾಡ್ತಾಯಿಲ್ಲ. ಸೊ ಅವ್ರ ಜೊತೆಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಇದಿಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು. ಸೊ ಐ ಹೋಪ್ ನಿಮಗೆ ಇಷ್ಟ ಆಯಿತು ವಿಡಿಯೋ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಯಾರಿಗೆಲ್ಲ ಹಾಗೆಯೇ ಬ್ಲೌಸ್ದು ಡಿಸೈನ್ದೆಲ್ಲ ಹಾಕೋದಕ್ಕೆ ಹೇಳಿದ್ರಿ ಅಲ್ವಾ, ಇವತ್ತು ಫ್ರೀಯಾಗಿದ್ದೀನಿ ಹೇಳಿದೆ ಅಲ್ವಾ. ಇವತ್ತು ಫ್ರೀಯಾಗಿರೋದ್ರಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟಿರಲಿಲ್ಲ. ವಾಯ್ಸ್ ಕೊಟ್ಟು ಎಡಿಟ್ ಮಾಡೋದಕ್ಕೂ ಕೂಡ ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡಿ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ, ಯಾರೂ ಕೂಡ ಬಟ್ಟೆ ಸ್ಟಿಚ್ ಮಾಡೋದಷ್ಟು ಮಾಡೋದಿಲ್ಲ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಾಳೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲನೂ ಕೂಡ ಡಿಸೈನ್ಸ್ದಾಗಿರ್ಬೋದು, ಹಾಗೆಯೇ ನೀವು ಕೇಳಿರೋವಂಥ ಡೌಟ್ಗಳದ್ದು ಪ್ರತಿಯೊಂದನ್ನು ಕೂಡ ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆನಾ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.